ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಅಪರ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. 4 ಜನ ಅಧಿಕಾರಿಗಳ ನೇತೃತ್ವದಲ್ಲಿ ಈ ತನಿಖಾ ತಂಡವನ್ನು ರಚನೆ ಮಾಡಿದ್ದಾರೆ. 2 ದಿನಗಳ ಒಳಗೆ ತನಿಖೆ ನಡೆಸಿ ವರದಿಯನ್ನು ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಖಾಸಗಿ ಸಂಸ್ಥೆಯ 3 ಸಿಬ್ಬಂದಿ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇವತ್ತು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಲಾಗಿದೆ. 4 ಜನರ ತನಿಖಾ ತಂಡ ರಚಿಸಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಆದೇಶವನ್ನು ಹೊರಡಿಸಿದ್ದಾರೆ. 2 ದಿನದ ಒಳಗಾಗಿ ಈ ವರದಿಯನ್ನು ಕೊಡಬೇಕು, ತನಿಖೆಯನ್ನು ನಡೆಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು ಇದ್ರದ್ದು ಇನ್ಚಾರ್ಜ್ ಇದ್ದರು, ಯಾರು ಹೆಡ್ ಇದ್ದರು, ಈ ಸೆಂಟರ್ದು ಎಕ್ಸಾಮಿನೇಷನ್ ಹೆಡ್ಡು, ಅವರಿಗೊಂದು ಪಾಠ ಕಲಿಸ್ಬೇಕು. ರಾಜ್ಯದಲ್ಲಿ ಇನ್ನು ಮುಂದೆ ಯಾವುದೇ ಹಿಂದೂಗಳದ್ದು ಅವ್ರದ್ದು ಕುಂಕುಮ ಇರ್ಬೋದು, ವಿಭೂತಿ ಇರ್ಬೋದು, ತಾಳಿ ಇರ್ಬೋದು, ಶಿವದಾರ ಇರ್ಬೋದು, ಲಿಂಗು ಇರ್ಬೋದು, ಜನವಾರ ಇರ್ಬೋದು, ಯಾವುದೇ ಇರ್ಬೋದು, ಅದ್ರ ಮೇಲೆ ಈ ಸರ್ಕಾರದ ಈ ಪ್ರಹಾರ ಮಾಡುವಂಥದ್ದು, ಅದನ್ನು ಅಟ್ಯಾಕ್ ಮಾಡುವಂಥದ್ದು ನಿಲ್ಲಬೇಕು ಅಂತ ಒಂದು ಮೆಸೇಜ್ ಹೋಗಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದೀವಿ. ಕಮಿಷನರು ಇದಕ್ಕೆ ನಾನು ಆದಷ್ಟು ಬೇಗ ಆ್ಯಕ್ಷನ್ ತೊಗೊಳ್ತೀವಿ, BNSನ ಪ್ರಕಾರ ಎಲ್ಲ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಮಿಷನರಿಗೂ ಮಾತನಾಡಿದೆ. ಅಲ್ಲಿ ನಮ್ಮ DC-ಗೂ ಕೂಡ, ಅರ್ಬನ್ DC-ಗೂ ಕೂಡ ಅಶೋಕ್ ಅವರು ಮಾತಾಡಿದ್ರು. ಅವ್ರಿಗೂ ಕೂಡ ಆದಷ್ಟು ಬೇಗ ಇದ್ರ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತಾಗಿದೆ. ಇನ್ನು ಮುಂದೆ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಇದಾಗಬಾರ್ದು, ಇದೇ ಕಡೆಯದು ಅನ್ನೋ ರೀತಿ ಒಂದು ಮೆಸೇಜ್ ಹೋಗಬೇಕು ಅನ್ನೋ ನಮ್ಮ ಆಗ್ರಹ ಇದೆ. ಯಾರು ಇದ್ರದ್ದು ಇನ್ಚಾರ್ಜ್ ಇದ್ದರು, ಯಾರು ಹೆಡ್ ಇದ್ದರು, ವರ್ಷ ಆದಾಗ ಹೈಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ. ಈ ಥರ ಯಾವುದೇ ರೀತಿ ಜನವಾರ, ಇದನ್ನು ಜವನಾರ, ಶಿವದಾರ, ಉಡದಾರ ಯಾವುದನ್ನು ತೆಗೆಸಬಾರ್ದು ಅಂತ ಹೈಕೋರ್ಟು ಆರ್ಡರ್ ಸ್ಪಷ್ಟ ಆದೇಶ ಮಾಡಿದ್ದಾರೆ. ಕಳೆದ ಬಾರಿ ಘಟನೆ ಆದಾಗ ಇಷ್ಟಾದ ಮೇಲೂ ಸರ್ಕಾರಕ್ಕೆ ಜ್ಞಾನ ಇಲ್ಲ, ಮಾನ ಮರ್ಯಾದೆ ಇಲ್ಲ ಅಂದರೆ ಏನು ಹೇಳಬೇಕು ಸರ್ಕಾರಕ್ಕೆ? ಕ್ರಮ ತೆಗೆದುಕೊಳ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನು ಅರ್ಥ ಇದೆ ಅದಕ್ಕೆ? ನಾವು ಪೊಲೀಸ್ ಕಮಿಷನರ್ ಅವ್ರಿಗೆ ಕ್ಲಿಯರಾಗಿ ಹೇಳಿದ್ರಿ, ಇನ್ನು ಮುಂದೆ ಈ ರಾಜ್ಯದಲ್ಲಿ ಈ ಥರದ ಘಟನೆ ಆಗಬಾರ್ದು. ಕೋರ್ಟ್ ಆದೇಶ ಇದ್ರೂ ಕೂಡ ಅದನ್ನು ವೈಲೇಟ್ ಮಾಡ್ತಾರೆ. ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಸಾಕ್ಷಿ. ವರ್ಷ ಆದಾಗ ಹೈಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ. ಈ ಥರ ಯಾವುದೇ ರೀತಿ ಜನವಾರ, ಇದನ್ನು ಜವನಾರ, ಶಿವದಾರ, ಉಡದಾರ ಯಾವುದನ್ನು ತೆಗೆಸಬಾರ್ದು ಅಂತ ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಅಪರ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. 4 ಜನ ಅಧಿಕಾರಿಗಳ ನೇತೃತ್ವದಲ್ಲಿ ಈ ತನಿಖಾ ತಂಡವನ್ನು ರಚನೆ ಮಾಡಿದ್ದಾರೆ. 2 ದಿನಗಳ ಒಳಗೆ ತನಿಖೆ ನಡೆಸಿ ವರದಿಯನ್ನು ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಖಾಸಗಿ ಸಂಸ್ಥೆಯ 3 ಸಿಬ್ಬಂದಿ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇವತ್ತು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಲಾಗಿದೆ. 4 ಜನರ ತನಿಖಾ ತಂಡ ರಚಿಸಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಆದೇಶವನ್ನು ಹೊರಡಿಸಿದ್ದಾರೆ. 2 ದಿನದ ಒಳಗಾಗಿ ಈ ವರದಿಯನ್ನು ಕೊಡಬೇಕು, ತನಿಖೆಯನ್ನು ನಡೆಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು ಇದ್ರದ್ದು ಇನ್ಚಾರ್ಜ್ ಇದ್ದರು, ಯಾರು ಹೆಡ್ ಇದ್ದರು, ಈ ಸೆಂಟರ್ದು ಎಕ್ಸಾಮಿನೇಷನ್ ಹೆಡ್ಡು, ಅವರಿಗೊಂದು ಪಾಠ ಕಲಿಸ್ಬೇಕು. ರಾಜ್ಯದಲ್ಲಿ ಇನ್ನು ಮುಂದೆ ಯಾವುದೇ ಹಿಂದೂಗಳದ್ದು ಅವ್ರದ್ದು ಕುಂಕುಮ ಇರ್ಬೋದು, ವಿಭೂತಿ ಇರ್ಬೋದು, ತಾಳಿ ಇರ್ಬೋದು, ಶಿವದಾರ ಇರ್ಬೋದು, ಲಿಂಗು ಇರ್ಬೋದು, ಜನವಾರ ಇರ್ಬೋದು, ಯಾವುದೇ ಇರ್ಬೋದು, ಅದ್ರ ಮೇಲೆ ಈ ಸರ್ಕಾರದ ಈ ಪ್ರಹಾರ ಮಾಡುವಂಥದ್ದು, ಅದನ್ನು ಅಟ್ಯಾಕ್ ಮಾಡುವಂಥದ್ದು ನಿಲ್ಲಬೇಕು ಅಂತ ಒಂದು ಮೆಸೇಜ್ ಹೋಗಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದೀವಿ. ಕಮಿಷನರು ಇದಕ್ಕೆ ನಾನು ಆದಷ್ಟು ಬೇಗ ಆ್ಯಕ್ಷನ್ ತೊಗೊಳ್ತೀವಿ, BNSನ ಪ್ರಕಾರ ಎಲ್ಲ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಮಿಷನರಿಗೂ ಮಾತನಾಡಿದೆ. ಅಲ್ಲಿ ನಮ್ಮ DC-ಗೂ ಕೂಡ, ಅರ್ಬನ್ DC-ಗೂ ಕೂಡ ಅಶೋಕ್ ಅವರು ಮಾತಾಡಿದ್ರು. ಅವ್ರಿಗೂ ಕೂಡ ಆದಷ್ಟು ಬೇಗ ಇದ್ರ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತಾಗಿದೆ. ಇನ್ನು ಮುಂದೆ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಇದಾಗಬಾರ್ದು, ಇದೇ ಕಡೆಯದು ಅನ್ನೋ ರೀತಿ ಒಂದು ಮೆಸೇಜ್ ಹೋಗಬೇಕು ಅನ್ನೋ ನಮ್ಮ ಆಗ್ರಹ ಇದೆ. ಯಾರು ಇದ್ರದ್ದು ಇನ್ಚಾರ್ಜ್ ಇದ್ದರು, ಯಾರು ಹೆಡ್ ಇದ್ದರು, ವರ್ಷ ಆದಾಗ ಹೈಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ. ಈ ಥರ ಯಾವುದೇ ರೀತಿ ಜನವಾರ, ಇದನ್ನು ಜವನಾರ, ಶಿವದಾರ, ಉಡದಾರ ಯಾವುದನ್ನು ತೆಗೆಸಬಾರ್ದು ಅಂತ ಹೈಕೋರ್ಟು ಆರ್ಡರ್ ಸ್ಪಷ್ಟ ಆದೇಶ ಮಾಡಿದ್ದಾರೆ. ಕಳೆದ ಬಾರಿ ಘಟನೆ ಆದಾಗ ಇಷ್ಟಾದ ಮೇಲೂ ಸರ್ಕಾರಕ್ಕೆ ಜ್ಞಾನ ಇಲ್ಲ, ಮಾನ ಮರ್ಯಾದೆ ಇಲ್ಲ ಅಂದರೆ ಏನು ಹೇಳಬೇಕು ಸರ್ಕಾರಕ್ಕೆ? ಕ್ರಮ ತೆಗೆದುಕೊಳ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ
ಏನು ಅರ್ಥ ಇದೆ ಅದಕ್ಕೆ? ನಾವು ಪೊಲೀಸ್ ಕಮಿಷನರ್ ಅವ್ರಿಗೆ ಕ್ಲಿಯರಾಗಿ ಹೇಳಿದ್ರಿ, ಇನ್ನು ಮುಂದೆ ಈ ರಾಜ್ಯದಲ್ಲಿ ಈ ಥರದ ಘಟನೆ ಆಗಬಾರ್ದು. ಕೋರ್ಟ್ ಆದೇಶ ಇದ್ರೂ ಕೂಡ ಅದನ್ನು ವೈಲೇಟ್ ಮಾಡ್ತಾರೆ. ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಸಾಕ್ಷಿ. ವರ್ಷ ಆದಾಗ ಹೈಕೋರ್ಟ್ ಆರ್ಡ್ರ್ ಕ್ಲಿಯರ್ ಆಗಿದೆ. ಈ ಥರ ಯಾವುದೇ ರೀತಿ ಜವನಾರ, ಶಿವದಾರ, ಉಡದಾರ ಯಾವುದನ್ನು ತೆಗೆಸಬಾರ್ದು ಅಂತ ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಅಪರ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. 4 ಜನ ಅಧಿಕಾರಿಗಳ ನೇತೃತ್ವದಲ್ಲಿ ಈ ತನಿಖಾ ತಂಡವನ್ನು ರಚನೆ ಮಾಡಿದ್ದಾರೆ. 2 ದಿನಗಳ ಒಳಗೆ ತನಿಖೆ ನಡೆಸಿ ವರದಿಯನ್ನು ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಖಾಸಗಿ ಸಂಸ್ಥೆಯ 3 ಸಿಬ್ಬಂದಿ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇವತ್ತು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಲಾಗಿದೆ. 4 ಜನರ ತನಿಖಾ ತಂಡ ರಚಿಸಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಆದೇಶವನ್ನು ಹೊರಡಿಸಿದ್ದಾರೆ. 2 ದಿನದ ಒಳಗಾಗಿ ಈ ವರದಿಯನ್ನು ಕೊಡಬೇಕು, ತನಿಖೆಯನ್ನು ನಡೆಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು ಇದ್ರದ್ದು ಇನ್ಚಾರ್ಜ್ ಇದ್ದರು, ಯಾರು ಹೆಡ್ ಇದ್ದರು, ಈ ಸೆಂಟರ್ದು ಎಕ್ಸಾಮಿನೇಷನ್ ಹೆಡ್ಡು, ಅವರಿಗೊಂದು ಪಾಠ ಕಲಿಸ್ಬೇಕು. ರಾಜ್ಯದಲ್ಲಿ ಇನ್ನು ಮುಂದೆ ಯಾವುದೇ ಹಿಂದೂಗಳದ್ದು ಅವ್ರದ್ದು ಕುಂಕುಮ ಇರ್ಬೋದು, ವಿಭೂತಿ ಇರ್ಬೋದು, ತಾಳಿ ಇರ್ಬೋದು, ಶಿವದಾರ ಇರ್ಬೋದು, ಲಿಂಗು ಇರ್ಬೋದು, ಜನವಾರ ಇರ್ಬೋದು, ಯಾವುದೇ ಇರ್ಬೋದು, ಅದ್ರ ಮೇಲೆ ಈ ಸರ್ಕಾರದ ಈ ಪ್ರಹಾರ ಮಾಡುವಂಥದ್ದು, ಅದನ್ನು ಅಟ್ಯಾಕ್ ಮಾಡುವಂಥದ್ದು ನಿಲ್ಲಬೇಕು ಅಂತ ಒಂದು ಮೆಸೇಜ್ ಹೋಗಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದೀವಿ. ಕಮಿಷನರು ಇದಕ್ಕೆ ನಾನು ಆದಷ್ಟು ಬೇಗ ಆ್ಯಕ್ಷನ್ ತೊಗೊಳ್ತೀವಿ, BNSನ ಪ್ರಕಾರ ಎಲ್ಲ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಮಿಷನರಿಗೂ ಮಾತನಾಡಿದೆ. ಅಲ್ಲಿ ನಮ್ಮ DCಗೂ ಕೂಡ, ಅರ್ಬನ್ DCಗೂ ಕೂಡ ಅಶೋಕ್ ಅವರು ಮಾತಾಡಿದ್ರು. ಅವ್ರಿಗೂ ಕೂಡ ಆದಷ್ಟು ಬೇಗ ಇದ್ರ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಆಗಿದೆ. ಇನ್ನು ಮುಂದೆ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಇದಾಗಬಾರ್ದು, ಇದೇ ಕಡೆದು ಅನ್ನೋ ರೀತಿ ಒಂದು ಮೆಸೇಜ್ ಹೋಗಬೇಕು ಅನ್ನೋ ನಮ್ಮ ಆಗ್ರಹ ಇದೆ. ನೋಡಿ, ಯಾರು ಇದ್ರದ್ದು ಇನ್ಚಾರ್ಜ್ ಇದ್ದರು, ಯಾರು ಹೆಡ್ ಇದ್ದರು. ವರ್ಷ ಆದಾಗ ಹೈಕೋರ್ಟ್ ಆರ್ಡ್ರ್ ಕ್ಲಿಯರ್ ಆಗಿದೆ. ಈ ಥರ ಯಾವುದೇ ರೀತಿ ಜವನಾರ, ಶಿವದಾರ, ಉಡದಾರ ಯಾವುದನ್ನು ತೆಗೆಸಬಾರ್ದು ಅಂತ ಹೈಕೋರ್ಟು ಆರ್ಡರ್ ಸ್ಪಷ್ಟ ಆದೇಶ ಮಾಡಿದ್ದಾರೆ. ಕಳೆದ ಬಾರಿ ಘಟನೆ ಆದಾಗ ಇಷ್ಟಾದ ಮೇಲೂ ಸರ್ಕಾರಕ್ಕೆ ಜ್ಞಾನ ಇಲ್ಲ, ಮಾನ ಮರ್ಯಾದೆ ಇಲ್ಲ ಅಂದರೆ ಏನು ಹೇಳಬೇಕು ಸರ್ಕಾರಕ್ಕೆ? ಕ್ರಮ ತೆಗೆದುಕೊಳ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನು ಅರ್ಥ ಇದೆ ಅದಕ್ಕೆ? ನಾವು ಪೊಲೀಸ್ ಕಮಿಷನರ್ ಅವ್ರಿಗೆ ಕ್ಲಿಯರಾಗಿ ಹೇಳಿದ್ರಿ, ಇನ್ನು ಮುಂದೆ ಈ ರಾಜ್ಯದಲ್ಲಿ ಈ ಥರದ ಘಟನೆ ಆಗಬಾರ್ದು. ಕೋರ್ಟ್ ಆದೇಶ ಇದ್ರೂ ಕೂಡ ಅದನ್ನು ವೈಲೇಟ್ ಮಾಡ್ತಾರೆ. ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಸಾಕ್ಷಿ. ವರ್ಷ ಆದಾಗ ಹೈಕೋರ್ಟ್ ಆರ್ಡ್ರ್ ಕ್ಲಿಯರ್ ಆಗಿದೆ. ಈ ಥರ ಯಾವುದೇ ರೀತಿ ಜವನಾರ, ಶಿವದಾರ, ಉಡದಾರ ಯಾವುದನ್ನು ತೆಗೆಸಬಾರ್ದು ಅಂತ